ಕ್ಲಾಸ್ 8 ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಐಡೆಂಟಿಟೀಸ್. ನೋಡಿ, ಮೊದಲಿಗೆ ಈ ಚಾಪ್ಟರ್ನಲ್ಲಿ ಬರುವಂತಹ ಮ್ಯಾಥಮೆಟಿಕ್ಸ್ ಬೇಸಿಕ್ ಕಾನ್ಸೆಪ್ಟ್ಗಳಾದಂತಹ ಕಾನ್ಸ್ಟೆಂಟ್, ವೇರಿಯಬಲ್, ಟರ್ಮ್, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್, ಪಾಲಿನಾಮಿಯಲ್ಸ್, ಟೈಪ್ಸ್ ಆಫ್ ಪಾಲಿನಾಮಿಯಲ್, ಲೈಕ್ ಟರ್ಮ್ಸ್, ಅನ್ಲೈಕ್ ಟರ್ಮ್ಸ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕಾನ್ಸ್ಟೆಂಟ್, ಎ ಸಿಂಬಲ್ ವಿಚ್ ಆಸ್ ಎ ಫಿಕ್ಸ್ಡ್ ವ್ಯಾಲ್ಯೂ ಈಸ್ ಕಾಲ್ಡ್ ಕಾನ್ಸ್ಟೆಂಟ್. ಅಂದರೆ ಯಾವ ಸಿಂಬಲ್ನ ವ್ಯಾಲ್ಯೂ ಫಿಕ್ಸ್ಡ್ ಆಗಿರುತ್ತೋ ಅದನ್ನು ನಾವು ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಎಕ್ಸಾಂಪಲನ್ನು ನೋಡಿದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಎಕ್ಸಾಂಪಲ್ ತೊಗೊಂಡಿನಿ. 3 - 7 1/3 0.91 √13 ಹೀಗೆ ಬರಿತಾ ಹೋಗಿನಿ. ಇವನ್ನೆಲ್ಲ ನಾವು ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನೋಡಿ, 3 ಅಂದರೆ ವ್ಯಾಲ್ಯೂ ಏನು, 3ನೇ ಆಗಿರುತ್ತೆ. 3ಅನ್ನು ನಾನು ಯಾವುದೋ ಒಂದು ಕ್ವಶನಲ್ಲಿ 4 ಅಂತ ಹೇಳೋಕ್ಕಾಗಲ್ಲ, 5 ಅಂತ ಹೇಳೋಕ್ಕಲ್ಲ. 3 ಅಂದರೆ 3ನೇ ಆಗಿರುತ್ತೆ. -7 ಅಷ್ಟೇ, ಅದು ವ್ಯಾಲ್ಯೂ ಫಿಕ್ಸ್ ಆಗಿರುತ್ತೆ. ಅಂದರೆ ಪಾಸಿಟಿವ್ ನಂಬರ್ ಆಗಿರ್ಬೋದು, ನೆಗೆಟಿವ್ ನಂಬರ್ ಆಗಿರ್ಬೋದು. ನೋಡಿ, 1/3 ಅಂದರೆ ಫ್ರ್ಯಾಕ್ಷನನ್ನು ತೊಗೊಂಡಿನಿ, ಅಥವಾ ಇದನ್ನು ರ್ಯಾಷನಲ್ ನಂಬರ್ ಅಂತಲೂ ಹೇಳ್ಬೋದು. ಡೆಸಿಮಲ್ ನಂಬರನ್ನು ತೊಗೊಂಡಿನಿ, ಇರ್ರ್ಯಾಷನಲ್ ನಂಬರನ್ನು ತೊಗೊಂಡಿನಿ. ಇವೆಲ್ಲದ್ರ ವ್ಯಾಲ್ಯೂ ಏನಾಗಿರುತ್ತೆ, ಫಿಕ್ಸ್ ಆಗಿರುತ್ತೆ. ಹಾಗಾಗಿ ಇವುಗಳನ್ನು ಏನಂತ ಹೇಳ್ಬೋದು, ಇವಿಷ್ಟನ್ನು ನಾವು ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ನೋಡಿ, 0ನೂ ಸಹ ಏನಾಗಿರುತ್ತೆ, ಕಾನ್ಸ್ಟೆಂಟೇ ಆಗಿರುತ್ತೆ. ಎ ಸಿಂಬಲ್ ವಿಚ್ ಆಸ್ ಎ ಫಿಕ್ಸ್ಡ್ ವ್ಯಾಲ್ಯೂ ಈಸ್ ಕಾಲ್ಡ್ ಕಾನ್ಸ್ಟೆಂಟ್. ಅಂದರೆ ಎಲ್ಲ ನಂಬರ್ಗಳು ಸಹ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್, ವೇರಿಯಬಲ್ ಆರ್ ಲಿಟರಲ್. ನೋಡಿ, ನಾವು ವೇರಿಯಬಲ್ ಅನ್ನು ಲಿಟರಲ್ ಅಂತಲೂ ಸಹ ಕರಿತೀವಿ. ಈ ವೇರಿಯಬಲ್ ಇದೆಯಲ್ಲ, ಇದು ಕಾನ್ಸ್ಟೆಂಟಿನ ಆಪೋಸಿಟ್ ಆಗಿರುತ್ತೆ. ಡೆಫಿನೇಷನ್ ನೋಡಿದರೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಎ ಸಿಂಬಲ್ ವಿಚ್ ಡಸ್ ನಾಟ್ ಹ್ಯಾವ್ ಎನಿ ಫಿಕ್ಸ್ಡ್ ವ್ಯಾಲ್ಯೂ ಈಸ್ ಕಾಲ್ಡ್ ವೇರಿಯಬಲ್ ಆರ್ ಲಿಟರಲ್. ಅಂದರೆ ಯಾವ ಸಿಂಬಲ್ನಿನ ವ್ಯಾಲ್ಯೂ ಫಿಕ್ಸ್ಡ್ ಆಗಿರೋದಿಲ್ವೋ ಅವುಗಳನ್ನು ನಾವು ವೇರಿಯಬಲ್ ಅಂತ ಹೇಳ್ತೀವಿ. ಓಕೆ, ಎಕ್ಸಾಂಪಲ್ ನೋಡಿ, ಇಂಗ್ಲೀಷ್ ಆಲ್ಫಾಬೆಟ್ಸ್ ಇದೆಯಲ್ಲ, ಅವು ಎಲ್ಲವನ್ನೂ ಸಹ ನಾವೆಂತ ಹೇಳ್ಬೋದು, ವೇರಿಯಬಲ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನೋಡಿ, ನಾನು ಒಂದು ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟನ್ನು ಬರ್ಕೊಳ್ತೀನಿ. y + 7 = 9 ಅಂತ ತಗೊಳ್ತಾ ಇದ್ದೀನಿ. ಈಗ ನೀವೇ ಹೇಳ್ಬೋದು, ವೈ ವ್ಯಾಲ್ಯೂವನ್ನು ವೈನ ಯಾವ ವ್ಯಾಲ್ಯೂವನ್ನು ನಾನು ಸಬ್ಸ್ಟಿಟ್ಯೂಷನ್ ಮಾಡಿದರೆ ಈ ಸ್ಟೇಟ್ಮೆಂಟು ಟ್ರೂ ಆಗುತ್ತೆ. ಎಸ್, ನೋಡಿ, ವೈ ವ್ಯಾಲ್ಯೂವನ್ನು ನಾನು 2 ಅನ್ನು ಹಾಕ್ಕೊಂಡ್ರೆ ನೋಡಿ, 2 + 7 = ಏನಾಗುತ್ತೆ, 9 ಆಗುತ್ತೆ. ಇನ್ನೊಂದು ಸ್ಟೇಟ್ಮೆಂಟನ್ನು ತೊಗೊಳ್ತೀನಿ. y + 3 = 10 ಅಂತ ತೊಗೊಳ್ತೀನಿ. ಇಲ್ಲಿ ವೈ ವ್ಯಾಲ್ಯೂನ ಏನು ಸಬ್ಸ್ಟಿಟ್ಯೂಷನ್ ಮಾಡಿದರೆ ಈ ಸ್ಟೇಟ್ಮೆಂಟ್ ಟ್ರೂ ಆಗುತ್ತೆ ಅಂತ ಹೇಳಿದರೆ ವೈ ವ್ಯಾಲ್ಯೂನ 7 ತಗೋಬೇಕು. ಅಂದರೆ 7 + 3 = 10 ಆಗುತ್ತೆ. ಹಾಗಾದರೆ ಈ ಎರಡೂ ಸಿಚುವೇಷನಲ್ಲಿ ವೈ ವ್ಯಾಲ್ಯೂ ಏನಾಗಿದೆ, ಮೊದಲನೇದರಲ್ಲಿ y = 2 ಆಗಿದೆ, ಎರಡನೇದರಲ್ಲಿ y = 7 ಆಗಿದೆ. ಅಂದರೆ ವೈ ವ್ಯಾಲ್ಯೂ 2 ಇದೆ, ವೈ ವ್ಯಾಲ್ಯೂ 7 ಇದೆ. ಅಂದರೆ ಸಿಚುವೇಷನ್ನಿಗೆ ವೈನ ವ್ಯಾಲ್ಯೂ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಅಂದರೆ ಅದರ ವ್ಯಾಲ್ಯೂ ಫಿಕ್ಸ್ ಆಗಿರೋದಿಲ್ಲ. ಹಾಗಾಗಿ ನಾವು ಇಂಗ್ಲೀಷ್ ಆಲ್ಫಾಬೆಟ್ಸ್ ಇದೆಯಲ್ಲ, ಅವುಗಳನ್ನು ನಾವೇನು ಹೇಳ್ಬೋದು, ವೇರಿಯಬಲ್ಸ್ ಅಂತ ಕರಿಬೋದು. ಎ ಸಿಂಬಲ್ ವಿಚ್ ಡಸ್ ನಾಟ್ ಹ್ಯಾವ್ ಎನಿ ಫಿಕ್ಸ್ಡ್ ವ್ಯಾಲ್ಯೂ ಈಸ್ ಕಾಲ್ಡ್ ವೇರಿಯಬಲ್ ಆರ್ ಲಿಟರಲ್ ಆಗಿರುತ್ತೆ. ಟರ್ಮ್, ಎ ಟರ್ಮ್ ಈಸ್ ಎ ಕಾನ್ಸ್ಟೆಂಟ್ or a variable or a combination of constants and variables. ಓಕೆ, ಈ ಡೆಫಿನೇಷನ್ ಅರ್ಥ ಆಗಬೇಕು ಅಂದರೆ ನಾವು ಎಕ್ಸಾಂಪಲನ್ನು ತಗೋಬೇಕಾಗುತ್ತೆ. ಓಕೆ, ಎಕ್ಸಾಂಪಲ್ ನೋಡಿ, ಏನು ಹೇಳ್ತಿದ್ದಾರೆ, ಎ ಟರ್ಮ್ ಈಸ್ ಎ ಕಾನ್ಸ್ಟೆಂಟ್. ಅಂದರೆ ಕಾನ್ಸ್ಟೆಂಟನ್ನು ನಾವು ಟರ್ಮ್ ಅಂತ ಹೇಳ್ಬೋದು ಅಂತ ಹೇಳ್ತಿದ್ದಾರೆ. ಹಾಗಾದರೆ ಕಾನ್ಸ್ಟೆಂಟ್ ಒಂದು ಎಕ್ಸಾಂಪಲನ್ನು ತೊಗೊಳ್ತೀನಿ. 6 is a constant and 6 is also a term. ನೋಡಿ, 6 ಕಾನ್ಸ್ಟೆಂಟ್ ಆಗಿದೆ, ಜೊತೆಯಲ್ಲಿ ಇದನ್ನು ನಾವು ಎಂತ ಹೇಳ್ಬೋದು, ಟರ್ಮ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಏನು ಹೇಳ್ತಾರೆ, ಆರ್ ಎ ವೇರಿಯಬಲ್. ಅಂದರೆ ವೇರಿಯಬಲ್ಗಳನ್ನು ಸಹ ನಾವು ಎಂತ ಹೇಳ್ತೀವಿ, ಟರ್ಮ್ ಅಂತ ಹೇಳ್ತೀವಿ. ನೋಡಿ, ಎಕ್ಸ್ ಈಸ್ ಎ ವೇರಿಯಬಲ್, ಇಟ್ ಈಸ್ ಆಲ್ಸೋ ಎ ಟರ್ಮ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಏನು ಹೇಳ್ತಾರೆ, ಎ ಕಾಂಬಿನೇಷನ್ ಆಫ್ ಕಾನ್ಸ್ಟೆಂಟ್ಸ್ ಆ್ಯಂಡ್ ವೇರಿಯಬಲ್ಸ್. ಅಂದರೆ ಕಾನ್ಸ್ಟೆಂಟ್ ಮತ್ತು ವೇರಿಯಬಲ್ಗಳನ್ನು ಕಾಂಬಿನೇಷನ್ ಮಾಡಿ ಬರಿಬೋದು. ಯಾವ ರೀತಿಯಾಗಿ ಕಾಂಬಿನೇಷನ್ ಮಾಡಬೇಕು ಅಂದರೆ ಪ್ರಾಡಕ್ಟ್ ಆರ್ ಕೋಶೆಂಟ್. ಪ್ರಾಡಕ್ಟ್ ಅಂತ ಹೇಳಿದರೆ ಮಲ್ಟಿಪ್ಲಿಕೇಶನ್ ಆಗಿ ಬರಿಬೋದು, ಕೋಶೆಂಟ್ ಅಂದರೆ ಡಿವಿಷನ್ ಆಗಿ, ಅಂದರೆ ಫ್ರ್ಯಾಕ್ಷನ್ ಫಾರ್ಮಲ್ಲಿ ಬರಿಬೋದು ಅಂತ ಹೇಳ್ತಾರೆ. ನೋಡಿ, ಎಕ್ಸಾಂಪಲ್ ನೋಡಿದರೆ ಅರ್ಥ ಆಗುತ್ತೆ. 7m ಅಂತ ಬರ್ಕೊಳ್ತಾ ಇದ್ದೀನಿ. 7 ಏನಾಗಿದೆ, ಕಾನ್ಸ್ಟೆಂಟ್ ಆಗಿದೆ. m ಅನ್ನೋದು ವೇರಿಯಬಲ್ ಆಗಿದೆ. 7m ಅಂದರೆ 7 × m ಅಂದರೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಹಾಗಾಗಿ ಇದು ಪ್ರಾಡಕ್ಟ್ ಆಗಿದೆ. 7m ಅನ್ನೋದು ಪ್ರಾಡಕ್ಟ್ ಆಗಿದೆ. ಜೊತೆಯಲ್ಲಿ 7m ಅನ್ನೋದನ್ನು ನಾನು ಏನಂತ ಕರಿಬೋದು, ಈಗ ಟರ್ಮ್ ಅಂತ
ಕರಿಬೋದು. ನೆಕ್ಸ್ಟ್ ನೋಡಿ, ಕಾನ್ಸ್ಟೆಂಟ್ ಮತ್ತು ವೇರಿಯಬಲನ್ನೇ ನಾನು ಪ್ರಾಡಕ್ಟ್ ಮಾಡ್ಬೋದಾ? ಇಲ್ಲ, ಅದ್ರ ಜೊತೆಗೆ ವೇರಿಯಬಲ್ ಮತ್ತು ವೇರಿಯಬಲನ್ನೇ ಪ್ರಾಡಕ್ಟ್ ಆಗಿ ಬರಿಬೋದು. ಎ ಬಿ ಅಂದರೆ ಎ ಇಂಟು ಬಿ ಆಗಿರುತ್ತೆ. ಹಾಗಾಗಿ ಎ ಬಿಯನ್ನು ನಾನು ಎಂತ ಕರಿಬೋದು? ಟರ್ಮ್ ಅಂತ ಕರಿಬೋದು. ಓಕೆ, ಇದಿಷ್ಟೇ ಅಲ್ಲ ನೋಡಿ, ಇನ್ನೂ ಒಂದು ರೀತಿಯಾಗಿ ಬರಿತೀನಿ. 3m² n ಆರ್ ಅಂತ ಬರಿತೀನಿ. ಇದನ್ನು ಸಹ ನಾವು ಎಂತ ಹೇಳ್ಬೋದು? ಟರ್ಮ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಇಲ್ಲಿರುವಂತಹ ಕಾನ್ಸ್ಟೆಂಟ್ ಮತ್ತು ವೇರಿಯಬಲ್ ನಡುವೆ ಏನಿದೆ? ಮಲ್ಟಿಪ್ಲೈ ಮಾಡಿದ್ದೀವಿ. ಅಂದರೆ 3 × m² × n × r ಆಗಿದೆ. ಹಾಗಾಗಿ 3m² nr ಇದೆಯಲ್ಲ, ಇದನ್ನು ನಾವು ಎಂತ ಹೇಳ್ಬೋದು? ಟರ್ಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕೋಶಂಟ್ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ, ಇದನ್ನು ನೋಡಿ ಬರಿತೀನಿ. m/3. m is a variable, 3 is a constant. m/3 ಬರ್ತೀನಿ. ಹಾಗಾಗಿ ಇದನ್ನು ಎಂತ ಹೇಳ್ಬೋದು? ಟರ್ಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, 2/t ಅಂತ ಬರಿತೀನಿ. ಇದನ್ನು ಸಹ ನಾವು ಎಂತ ಹೇಳ್ಬೋದು? ಟರ್ಮ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ x/y ಅಂತ ಬರ್ತೀನಿ. ಎರಡು ಅಂದರೆ ನ್ಯೂಮರೇಟ್ರಲ್ಲೂ ವೇರಿಯಬಲ್ ಇದೆ, ಡಿನಾಮಿನೇಟ್ರಲ್ಲೂ ವೇರಿಯಬಲ್ ಇದೆ. x/y ಇದನ್ನು ಸಹ ಎಂತ ಹೇಳ್ಬೋದು? ನಾವು ಟರ್ಮ್ ಅಂತ ಹೇಳ್ಬೋದು. ಇಷ್ಟೇ ಅಲ್ಲ, ನೆಕ್ಸ್ಟ್ ನೋಡಿ ನಾನು ಏನು ಬರಿತೀನಿ ಅಂದರೆ 2mn/3n ಅಂತ ಬರಿತೀನಿ, ಅಥವಾ n² ಅಂತ ಬರಿತೀನಿ. ನೋಡಿ, ಇದನ್ನು ಸಹ ನಾವು ಎಂತ ಹೇಳ್ಬೋದು? ಟರ್ಮ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನ್ಯೂಮರೇಟ್ರಲ್ಲಿ ಏನಿದೆ? 2mn ಅಂದರೆ 2 × m × n ಎಲ್ಲ ಮಲ್ಟಿಪ್ಲೈ ಆಗಿದೆ, ಡಿವೈಡ್ ಬೈ 3 × n² ಇದೆ, ಇಲ್ಲೂ ಸಹ ಮಲ್ಟಿಪ್ಲೈ ಆಗಿದೆ. ಇವೆರಡನ್ನು ಡಿವೈಡ್ ಮಾಡಿರೋದ್ರಿಂದ ಇದು ಟೋಟಲ್ ಇದಿಷ್ಟನ್ನು ಸಹ ನಾವೆಂತ ಹೇಳ್ಬೋದು? ಟರ್ಮ್ ಅಂತ ಹೇಳ್ಬೋದು. ಓಕೆ, ಎ ಟರ್ಮ್ ಈಸ್ ಎ ಕಾನ್ಸ್ಟೆಂಟ್ ಆರ್ ಎ ವೇರಿಯಬಲ್ ಆರ್ ಎ ಕಾಂಬಿನೇಷನ್ ಆಫ್ ಕಾನ್ಸ್ಟೆಂಟ್ಸ್ ಆ್ಯಂಡ್ ವೇರಿಯಬಲ್. ಓಕೆ, ಎಕ್ಸಾಂಪಲ್ ಮತ್ತು ಡೆಫಿನೇಷನ್ನ ನೀವು ನೀಟಾಗಿ ನೋಡ್ಕೊಂಬಿಟ್ರೆ ಟರ್ಮ್ ಅಂದರೆ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. Algebraic expression, a single term or a combination of two or more terms connected by additive and multiplicative symbols form an algebraic expression. ನೋಡಿ, ಈ ಡೆಫಿನೇಷನ್ ಅರ್ಥ ಆಗಬೇಕು ಅಂದರೆ ನಮಗೆ ಎಕ್ಸಾಂಪಲ್ ಬೇಕಾಗುತ್ತೆ. ಓಕೆ, ಎಕ್ಸಾಂಪಲ್, ಎ ಸಿಂಗಲ್ ಟರ್ಮ್. ನೋಡಿ, ಸಿಂಗಲ್ ಟರ್ಮ್ ಅನ್ನು ಸಹ ನಾವೇಂತ ಹೇಳ್ತೀವಿ? ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಈಗಾಗಲೇ ನಿಮಗೆ ಗೊತ್ತಾಗಿದೆ ಟರ್ಮ್ ಅಂದರೆ ಏನು ಅಂತ ಗೊತ್ತಾಗಿದೆ. ಓಕೆ, ಸಿಂಗಲ್ ಟರ್ಮ್ ಅಂದರೆ ನೋಡಿ 3 ಅಂತ ಬರಿತೀನಿ. 3 is a ಕಾನ್ಸ್ಟೆಂಟ್. ಕಾನ್ಸ್ಟೆಂಟನ್ನು ನಾವೆಂತ ಹೇಳ್ತೀವಿ? ಟರ್ಮ್ ಅಂತ ಹೇಳ್ತೀವಿ. ಓಕೆ, ನಾನು ಸಿಂಗಲ್ ಟರ್ಮನ್ನು ಬರ್ತೀನಿ. ಹಾಗಾಗಿ 3 ನಾನು ಎಂತ ಹೇಳ್ಬೋದು? ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು. ಓಕೆ, ನೋಡಿ ನೆಕ್ಸ್ಟ್ ಏನು ಬರಿತೀನಿ? ಎಕ್ಸ್ ಅಂತ ತೊಗೊಳ್ತೀನಿ. ಎಕ್ಸ್ ಈಸ್ ಎ ವೇರಿಯಬಲ್. ವೇರಿಯಬಲನ್ನು ನಾವು ಎಂತ ಹೇಳ್ತೀವಿ? ಟರ್ಮ್ ಅಂತ ಹೇಳ್ತೀವಿ. ಎಕ್ಸ್ ಅನ್ನೋದು ಇಲ್ಲಿ ಸಿಂಗಲ್ ಟರ್ಮ್ ಆಗಿದೆ. ಹಾಗಾಗಿ ಎಕ್ಸ್ ಅನ್ನೋದನ್ನು ನಾನು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ 3zy ಅಂತ ಬರ್ಕೊಳ್ತೀನಿ. ನೋಡಿ, 3zy ಈಸ್ ಎ ಸಿಂಗಲ್ ಟರ್ಮ್. ಇದು ಸಹ ಸಿಂಗಲ್ ಟರ್ಮೇ ಆಗಿದೆ. ಯಾಕೆ ಅಂದರೆ ನೋಡಿ, ಕಾನ್ಸ್ಟೆಂಟ್ ಇದೆ, ವೇರಿಯಬಲ್ ಇದೆ, ಇವುಗಳ ನಡುವೆ ಏನಿದೆ? ಇಂಟು ಇರೋದ್ರಿಂದ ಇದು ಸಿಂಗಲ್ ಟರ್ಮ್ ಆಗಿದೆ. ಇದನ್ನು ನಾವು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಏನು ಹೇಳ್ತಾರೆ? ಆರ್ ಎ ಕಾಂಬಿನೇಷನ್ ಆಫ್ 2 or more ಟರ್ಮ್ಸ್ ಕನೆಕ್ಟೆಡ್ ಬೈ ಅಡಿಟಿವ್. ಅಂದರೆ 2 or more ಟರ್ಮ್ಸ್ಗಳನ್ನು ಏನು ಮಾಡಬೇಕು? ಕನೆಕ್ಟ್ ಮಾಡಬೇಕು. ಯಾವ ರೀತಿ ಅಂದರೆ ಅಡಿಟಿವ್ ಆಗಿ. ಅಡಿಟಿವ್ ಅಂತ ಹೇಳಿದರೆ ಬೋತ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಗಿರುತ್ತೆ. ಓಕೆ, ನೋಡಿ ನಾನು ಟರ್ಮ್ಸನ್ನು ಬರ್ಕೊಳ್ತೀನಿ. 7 ಒಂದು ಟರ್ಮ್ ಆಗಿದೆ. ಓಕೆ, ನೆಕ್ಸ್ಟು 3m ಅಂತ ಬರ್ಕೊಳ್ತೀನಿ. ಎರಡು ಟರ್ಮ್ ನಡುವೆ ಪ್ಲಸ್ ಅನ್ನು ಹಾಕ್ತೀನಿ. ಅವಾಗ ಏನಾಯಿತು? 7 + 3m ಆಯಿತು. ಅಂದರೆ ಎರಡು ಟರ್ಮ್ಗಳನ್ನು ಏನು ಮಾಡಿದೆ? ಪ್ಲಸ್ಸನ್ನು ಹಾಕೋದ್ರ ಮೂಲಕ ಏನು ಮಾಡಿದೆ? ಕನೆಕ್ಟನ್ನು ಮಾಡಿದೆ. ಹಾಗಾಗಿ 7 + 3m ಇದೆಯಲ್ಲ, ಇದನ್ನು ನಾವು ಎಂತ ಹೇಳ್ಬೋದು? ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು. ಅಷ್ಟೇನಾ? ಅಡಿಷನ್ ಮಾಡಿದರೆ ಮುಗಿದೋಯ್ತಾ? ಇಲ್ಲ, ನಾವು ಸಬ್ಟ್ರಾಕ್ಷನನ್ನು ಮಾಡ್ಬೋದು. ಅಂದರೆ ನೋಡಿ, m-t² ಅಂತ ಬರ್ಕೊಳ್ತೀನಿ. ಅಂದರೆ ಎರಡು ಟರ್ಮ್ಗಳನ್ನು ಏನು ಮಾಡ್ತಾ ಇದ್ದೀನಿ? ಸಬ್ಟ್ರಾಕ್ಷನನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ m-t² ಇದೆಯಲ್ಲ, ಇದನ್ನು ನಾನು ಎಂತ ಹೇಳ್ಬೋದು? ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಓಕೆ, m-t² ಇದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಆಗಿದೆ. ಇದರಲ್ಲಿ ಇರುವಂಥ ಟರ್ಮ್ ಯಾವುದು ಅಂದರೆ m ಆ್ಯಂಡ್ t² ಆಗಿರುತ್ತೆ. ಓಕೆ, ಹಾಗಾದರೆ ಎರಡು ಟರ್ಮ್ಗಳನ್ನಷ್ಟೇ ಬರಿಬೇಕಾ ಅಂತ ಹೇಳಿದರೆ ಇಲ್ಲ, 3 ಟರ್ಮ್ಸನ್ನು ಬರಿಬೋದು. ನೋಡಿ ಬರಿತೀನಿ. 2t ಇದು ಒಂದು ಟರ್ಮ್ ಆಗಿದೆ. ನೆಕ್ಸ್ಟ್ ಏನು ಮಾಡ್ತೀನಿ? ಎನ್ ಅಂತ ಬರ್ಕೊಳ್ತೀನಿ. ಇನ್ನೊಂದು ಟರ್ಮನ್ನು ಬರ್ಕೊಳ್ತೀನಿ, ಎ ಬಿ ಅಂತ ಬರ್ಕೊಳ್ತೀನಿ. ಇಲ್ಲಿ ಎರಡು ಟರ್ಮ್ಗಳ ನಡುವೆ ಪ್ಲಸ್ಸನ್ನು ಹಾಕ್ತೀನಿ. ನೆಕ್ಸ್ಟ್ ಎರಡು ಟರ್ಮ್ಗಳ ನಡುವೆ ಮೈನಸನ್ನು ಹಾಕ್ತೀನಿ. ಅಂದರೆ 2t
ಪ್ಲಸ್ ಎನ್ ಮೈನಸ್ ಎ ಬಿ ಇದಿಷ್ಟು ಸಹ ನಾವು ಏನಂತ ಹೇಳ್ಬೋದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನು ಹೇಳ್ತಾರೆ ಆ್ಯಂಡ್ ಮಲ್ಟಿಪ್ಲಿಕೇಟಿವ್ ಅಂದರೆ ಬೋತ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಅಂದರೆ ಎರಡು ಅಥವಾ ಅದಕ್ಕಿಂತ ಜಾಸ್ತಿ ಟರ್ಮ್ಗಳ ನಡುವೆ ಏನೋ ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಬಂತಪ್ಪ ಅಂದರೆ ಅದನ್ನು ಸಹ ನಾವು ಏನು ಹೇಳ್ತೀವಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ನೋಡಿ ಎಸ್ ಟರ್ಮ್ಗಳನ್ನು ಬರೆಯೋಣ. ಎಸ್ 2m ಇಂಟು ಟಿ ಸ್ಕ್ವಯರ್ ಅಂತ ಬರ್ಕೊಳ್ತೀನಿ. ಎಸ್ ಇದು 2m ಅನ್ನೋದು ಒಂದು ಟರ್ಮು, ಟಿ ಸ್ಕ್ವಯರ್ ಅನ್ನೋದು ಸಹ ಒಂದು ಟರ್ಮು. ಎರಡು ಟರ್ಮ್ಗಳನ್ನು ಏನು ಮಾಡೀನಿ ಇಂಟು ಮಲ್ಟಿಪ್ಲಿಕೇಶನ್ ಮಾಡೀನಿ. ಹಾಗಾಗಿ 2m ಇಂಟು ಟಿ ಸ್ಕ್ವಯರ್ ಅಂದರೆ ನಾನು ಎಂತ ಹೇಳ್ಬೋದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು. ಅದೇ ರೀತಿ ಎರಡು ಟರ್ಮ್ಗಳನ್ನು ಡಿವೈಡ್ ಮಾಡೋಣ. ಯಾವ ರೀತಿ ಅಂದರೆ ನೋಡಿ 10yz ಅಂತ ಬರ್ತೀನಿ ಡಿವೈಡ್ ಬೈ ಇನ್ನೊಂದು ಟರ್ಮನ್ನು ಬರ್ಕೊಳ್ತೀನಿ. ಯಾವ ರೀತಿ ಅಂದರೆ 3n ಅಂತ ಬರಿತಾ ಇದ್ದೀನಿ. ಎರಡು ಟರ್ಮ್ಗಳನ್ನು ಡಿವೈಡ್ ಮಾಡಿದರೆ ಇದನ್ನು ಸಹ ನಾವೇಂತ ಹೇಳ್ಬೋದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು. ಓಕೆ, ಎ ಸಿಂಗಲ್ ಟರ್ಮ್ ಆರ್ ಎ ಕಾಂಬಿನೇಷನ್ ಆಫ್ 2 or more ಟರ್ಮ್ಸ್ ಕನೆಕ್ಟೆಡ್ ಬೈ ಅಡಿಟಿವ್ ಆ್ಯಂಡ್ ಮಲ್ಟಿಪ್ಲಿಕೇಟಿವ್ ಸಿಂಬಲ್ಸ್ ಫಾರ್ಮ್ ಆ್ಯನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಆಗಿರುತ್ತೆ. ಎಸ್ ಇದನ್ನು ನೀಟಾಗಿ ನೀವು ಅರ್ಥ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಎಕ್ಸಸೈಸ್ ಪ್ರಾಬ್ಲಮ್ಗಳನ್ನು ಮಾಡೋದಕ್ಕೆ ನಿಮಗೆ ಈಸಿ ಆಗಿಬಿಡುತ್ತೆ. Polynomials, an algebraic expression which contain only non-negative integers as exponents of the variable is called ಪಾಲಿನಾಮಿಯಲ್ಸ್. ಅಂದರೆ ಯಾವುದೇ ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನಲ್ಲಿ ಬರುವಂತಹ ವೇರಿಯಬಲ್ಸ್ನ ಎಕ್ಸ್ಪೊನೆಂಟ್ಸ್ ಅಂದರೆ ನಾವು ಪವರ್ ಅಂತ ಹೇಳ್ತೀವಿ. ಪವರ್ ಏನಾಗಿರಬೇಕು ನಾನ್ ನೆಗೆಟಿವ್ ಇಂಟೀಜರ್ಸ್ ಆಗಿರಬೇಕು. ನಾನ್ ನೆಗೆಟಿವ್ ಇಂಟೀಜರ್ಸ್ ಅಂದರೆ ಪಾಸಿಟಿವ್ ನಂಬರ್ ಆಗಿರಬೇಕು. ಓಕೆ, ಇನ್ನೊಂದ್ಸಲಿ ನೋಡೋದಾದರೆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸಲ್ಲಿ ಬರುವಂತಹ ವೇರಿಯಬಲ್ಸ್ನ ಪವರ್ ಏನಾಗಿರಬೇಕು ಪಾಸಿಟಿವ್ ನಂಬರ್ ಆಗಿರಬೇಕು. ಆಗಿದ್ದರೆ ಅದನ್ನು ನಾವೆಂತ ಹೇಳ್ತೀವಿ ಪಾಲಿನಾಮಿಯಲ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲನ್ನು ನೋಡಿದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಒಂದು ಎಕ್ಸಾಂಪಲ್ ಬರಿತೀನಿ. ಎಕ್ಸಾಂಪಲಲ್ಲಿ ಏನು ಬರಿತೀನಿ ಅಂದರೆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನ ಬರಿತೀನಿ ನಾನೀಗ. ನೋಡಿ 3x² ಮೈನಸ್ 7y ಪ್ಲಸ್ 1 ಅಂತ ಬರಿತಾ ಇದ್ದೀವಿ. ಇದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಆಗಿದೆ. ಓಕೆ, ಇದರಲ್ಲಿ ವೇರಿಯಬಲ್ ನೋಡೋಣ. ವೇರಿಯಬಲ್ ಎಕ್ಸ್ ಇದೆ. ಎಕ್ಸಿನ ಪವರ್ ಏನಿದೆ 2 ಇದೆ. 2 ಅಂದರೆ +2 ಇದೆ. ಇನ್ನೊಂದು ವೇರಿಯಬಲ್ ವೈ ಇದೆ. ವೈನ ಪವರ್ ಏನೂ ಇಲ್ಲ ಅಂದರೆ 1 ಇದೆ. 1ಅನ್ನು ನಾನು +1 ಅಂತ ಹೇಳ್ಬೋದಲ್ವಾ. ಅಂದರೆ ಎರಡು ವೇರಿಯಬಲ್ಗಳು ಬಂದಿದೆ. ಆ ಎರಡು ವೇರಿಯಬಲ್ನ ಪವರ್ಗಳು ಏನಾಗಿದೆ ಪಾಸಿಟಿವ್ ಆಗಿದೆ. ಹಾಗಾದರೆ ಇದನ್ನು ನಾವು ಎಂತ ಹೇಳ್ಬೋದು ಈ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನನ್ನು ನಾನು ಪಾಲಿನಾಮಿಯಲ್ಸ್ ಅಂತ ಹೇಳ್ಬೋದು. ಓಕೆ, ಇನ್ನೂ ಒಂದು ಎಕ್ಸಾಂಪಲನ್ನು ತಗೊಳ್ಳೋಣ. 9m⁴ ಮೈನಸ್ n⁴ ಪ್ಲಸ್ t² ಓಕೆ, ನೋಡಿ ಇಲ್ಲಿರುವಂಥ ವೇರಿಯಬಲ್ಗಳು ಯಾವ್ಯಾವ ಅಂದರೆ ವೇರಿಯಬಲ್ ಎಮ್ ಇದೆ. ಎಮ್ಮಿನ ಪವರ್ ಏನಾಗಿದೆ 7 ಇದೆ ಅಂದರೆ +7 ಇದೆ. ನೆಕ್ಸ್ಟ್ ವೇರಿಯಬಲ್ ಎನ್ ಇದೆ. ಎನ್ನಿನ ಪವರ್ ಏನಾಗಿದೆ 9 ಅಂದರೆ +9 ಇದೆ. ನೆಕ್ಸ್ಟ್ ವೇರಿಯಬಲ್ ಟಿ ಇದೆ. ಟಿನ ಪವರ್ 1 ಇದೆ. ಆರ್ನ ಪವರ್ 2 ಇದೆ. ಅಂದರೆ ಎಲ್ಲ ವೇರಿಯಬಲ್ನ ಪವರ್ಗಳು ಏನಾಗಿದೆ ಪಾಸಿಟಿವ್ ನಂಬರ್ ಬಂದಿರೋದ್ರಿಂದ ಈ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನನ್ನು ಸಹ ನಾನು ಎಂತ ಹೇಳ್ಬೋದು ಪಾಲಿನಾಮಿಯಲ್ಸ್ ಅಂತ ಹೇಳ್ಬೋದು. ಓಕೆ, ಯಾವುದೇ ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನಲ್ಲಿ ವೇರಿಯಬಲ್ಸಿನ ಪವರ್ ಏನಾಗಿರಬೇಕು ನಾನ್ ನೆಗೆಟಿವ್ ಇಂಟೀಜರ್ಸ್ ಅಂದರೆ ಪಾಸಿಟಿವ್ ನಂಬರ್ ಬಂದಿತ್ತಪ್ಪ ಅಂದರೆ ಅದನ್ನು ನಾವು ಪಾಲಿನಾಮಿಯಲ್ಸ್ ಅಂತ ಹೇಳ್ತೀವಿ. ಓಕೆ, ಇನ್ನೂ ಒಂದು ಎಕ್ಸಾಂಪಲ್ನ ತೊಗೊಳ್ತೀನಿ. ನೀವೇ ಒಂದು ಸ್ವಲ್ಪ ಯೋಚನೆ ಮಾಡಿ. x/y +3 ಅಂತ ತೊಗೊಂಡೆ. ಇದನ್ನು ಸಹ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು. ಯಾಕೆಂದರೆ x/y ಅಂದರೆ ಇದು ಟರ್ಮ್ ಆಗಿದೆ, +3 ಅನ್ನೋದು ಟರ್ಮ್ ಆಗಿದೆ. ಎರಡು ಟರ್ಮ್ಗಳನ್ನು ಆ್ಯಡ್ ಮಾಡಿದರೆ ನಾವು ಅದನ್ನು ಏನಂತ ಹೇಳ್ತೀವಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಹಾಗಾದರೆ ಇದನ್ನು ನಾವು ಪಾಲಿನಾಮಿಯಲ್ ಅಂತ ಹೇಳ್ಬೋದಾ? ಎಸ್, ಚೆಕ್ ಮಾಡೋಣ. ಇದನ್ನು ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆಯೋಣ. ಹೇಗೆ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆಯೋದು ಅಂದರೆ ಡಿವೈಡ್/y ಇದೆಯಲ್ಲ, ಇದನ್ನು ನಾನು ಮೇಲೆ ತೊಗೊಂಡು ಹೋಗ್ತೀನಿ. ಏನಾಗುತ್ತೆ ನೋಡೋಣ. ಎಕ್ಸ್ ನೋಡಿ y⁴ ಎಷ್ಟಿದೆ, ವೈಗೆ ಪವರ್ 1 ಇದೆ. ಹೌದಾ, ಇದು ಮೇಲೆ ಹೋಯ್ತು ಅಂತಷ್ಟೇ ಏನಾಗುತ್ತೆ y⁻1 ಆಗುತ್ತೆ. +3 ಹಾಗೆ ಉಳಿತು. ಹಾಗಾದ್ರೆ ನೋಡಿ ಎಕ್ಸ್ ವೇರಿಯಬಲ್ ಆಗಿದೆ, ಇದರ ಪವರ್ ಏನಿದೆ 1 ಇದೆ, +1 ಇದೆ. ವೈನೂ ವೇರಿಯಬಲ್, ಪವರ್ ಏನಿದೆ -1 ಇದೆ. ಹಾಗಾದ್ರೆ ವೈನ ಪವರ್ -1 ಆಯಿತು, ನೆಗೆಟಿವ್ ಆಯಿತು ಅಂದ ತಕ್ಷಣ ಇದನ್ನು ನಾವು ಏನಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಪಾಲಿನಾಮಿಯಲ್ ಅಂತ ಹೇಳೋದು ಸಾಧ್ಯ ಇಲ್ಲ. ಆದರೆ ಇದನ್ನು ನಾವು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು.
Therefore, x by y plus 3 is not a polynomial because exponent of the variable y is negative. ವೇರಿಯಬಲ್ y ಇದೆಯಲ್ಲ ಇದರ ಪವರ್ ಏನಾಗಿದೆ, ನೆಗೆಟಿವ್ ಆಗಿರೋದ್ರಿಂದ ಇದು ಪಾಲಿನಾಮಿಯಲ್ ಆಗಿರೋದಿಲ್ಲ. ಆದರೆ ಎಕ್ಸ್ ಬೈ ವೈ ಪ್ಲಸ್ 3 ಇದೆಯಲ್ಲ ಇದನ್ನು ನಾವು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ಕೋಬಹುದು. ಓಕೆ, ಆನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ವಿಚ್ ಕಂಟೈನ್ ಓನ್ಲಿ ನಾನ್ ನೆಗೆಟಿವ್ ಇಂಟೀಜರ್ಸ್ ಆಸ್ ಎಕ್ಸ್ಪೋನೆಂಟ್ಸ್ ಆಫ್ ದ ವೇರಿಯಬಲ್ ಈಸ್ ಕಾಲ್ಡ್ ಪಾಲಿನಾಮಿಯಲ್. ಈ ಎಕ್ಸಾಂಪಲ್ ಮತ್ತು ಡೆಫಿನೇಷನ್ ಅನ್ನು ನೋಡಿಕೊಂಡು ನೀವು ಪಾಲಿನಾಮಿಯಲ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳಿ. ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್. First one, monomial, an algebraic expression which contain only one term is called monomial. ಅಂದರೆ algebraic expression ಅಲ್ಲಿ ಒಂದೇ ಒಂದು ಟರ್ಮ್ ಇತ್ತಪ್ಪ ಅಂತ ಹೇಳಿದರೆ ಅದನ್ನು ನಾವೇಂತ ಹೇಳ್ತೀವಿ, monomial ಅಂತ ಹೇಳ್ತೀವಿ. ಓಕೆ, ಎಕ್ಸಾಂಪಲ್ ಅನ್ನು ನೋಡಿದರೆ ಈಸಿಯಾಗಿ ಅರ್ಥ ಆಗುತ್ತೆ. ಎಸ್, ನಾನು ನೋಡಿ 4 ಅಂತ ತಗೊಳ್ತಾ ಇದ್ದೀನಿ. 4 is a algebraic expression. ಇದರಲ್ಲಿ ಎಷ್ಟು ಟರ್ಮ್ ಇದೆ, ಒಂದೇ ಟರ್ಮ್ ಇದೆ. ಹಾಗಾಗಿ ಇದು 4 ಅನ್ನು ನಾನು ಎಂತ ಹೇಳ್ಬೋದು, ಮಾನೋಮಿಯಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ 5/11 ಇದು ಸಹ ಏನಾಗಿದೆ, ಒಂದೇ ಟರ್ಮ್ ಇದೆ. ಹಾಗಾಗಿ ಇದನ್ನು ಸಹ ನಾವೆಂತ ಹೇಳ್ಬೋದು, ಮಾನೋಮಿಯಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ ಎ ಅಂತ ತಗೊಳ್ತೀನಿ. ಏನು ಸಹ ಸಿಂಗಲ್ ಟರ್ಮ್ ಇದೆ, ಒಂದೇ ಒಂದು ಟರ್ಮ್ ಇರೋದ್ರಿಂದ ಇದು ಮಾನೋಮಿಯಲ್ ಆಗಿದೆ. ನೆಕ್ಸ್ಟ್ ನೋಡಿ 8 XY ಅಂತ ತಗೊಳ್ತೀನಿ. ಇದು ಸಹ ಒಂದೇ ಒಂದು ಟರ್ಮ್ ಇದೆ. ಯಾಕೆ ಅಂದರೆ ಇಲ್ಲಿರುವಂಥ ಕಾನ್ಸ್ಟೆಂಟ್ ವೇರಿಯಬಲ್ ನಡುವೆ ಇಂಟು ಇದೆ. 8 ಇಂಟು ಎಕ್ಸ್ ಇಂಟು ವೈ ಇರೋದ್ರಿಂದ ಇದು ಒಂದೇ ಒಂದು ಟರ್ಮ್ ಇರೋದ್ರಿಂದ ಇದು ಸಹ ಏನಾಗಿದೆ, ಮಾನೋಮಿಯಲ್ ಆಗಿದೆ. ನೆಕ್ಸ್ಟ್ ನೋಡಿ 7m² ny ಡಿವೈಡ್ ಬೈ 3 ಅಂತ ಬರಿತೀನಿ. ಇದನ್ನು ಸಹ ನಾವು ಮಾನೋಮಿಯಲ್ ಅಂತಲೇ ಹೇಳ್ತೀವಿ. ಯಾಕೆ ಅಂತ ಹೇಳಿದರೆ ನೋಡಿ 7m² ny ಡಿವೈಡ್ ಬೈ 3 ಇದೆಯಲ್ಲ ಇದು ಒಂದೇ ಒಂದು ಟರ್ಮ್ ಆಗಿದೆ. ಹಾಗಾಗಿ ಇದು ಸಹ ಏನಾಗಿರುತ್ತೆ, ಮಾನೋಮಿಯಲ್ ಆಗಿರುತ್ತೆ. Second one, binomial. An algebraic expression which contain two terms is called binomial. ಅಂದರೆ ಯಾವುದೇ ಒಂದು algebraic expression ಅಲ್ಲಿ 2 ಟರ್ಮ್ಸ್ಗಳು ಇತ್ತಪ್ಪ ಅಂದರೆ ಅದನ್ನು ನಾವು ಬೈನಾಮಿಯಲ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ನೋಡಿದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ 3 + x ಅಂತ ಬರ್ತೀನಿ. ಇದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಆಗಿದೆ. ನೋಡಿ ಈ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಎಷ್ಟು ಟರ್ಮ್ಗಳು ಇದೆ ಅಂದರೆ 3 ಅನ್ನೋದು ಒಂದು ಟರ್ಮು, ಎಕ್ಸ್ ಅನ್ನೋದು ಇನ್ನೊಂದು ಟರ್ಮ್, 2 ಟರ್ಮ್ಗಳು ಇರೋದ್ರಿಂದ ಇದನ್ನು ನಾವು ಬೈನಾಮಿಯಲ್ ಅಂತ ಹೇಳ್ಬೋದು. ಇನ್ನೂ ಒಂದು ಎಕ್ಸಾಂಪಲನ್ನು ನೋಡೋಣ. x² y - mn ಅಂತ ಬರ್ತೀನಿ. ನೋಡಿ ಇದು ಸಹ ಏನಾಗಿದೆ, ಬೈನಾಮಿಯಲ್ ಆಗಿದೆ. ಯಾಕೆ ಅಂದರೆ ಇದರಲ್ಲಿ 2 ಟರ್ಮ್ಸ್ಗಳು ಇದೆ. ನೋಡಿ x² y ಅನ್ನೋದು ಒಂದು ಟರ್ಮು, mn ಅನ್ನೋದು ಇನ್ನೊಂದು ಟರ್ಮು. 2 ಟರ್ಮ್ಸ್ಗಳು ಇರೋದ್ರಿಂದ ಇದು ಸಹ ಏನಾಗಿರುತ್ತೆ, ಬೈನಾಮಿಯಲ್ ಆಗಿರುತ್ತೆ. ಥರ್ಡ್ ಒನ್, ಟ್ರೈನಾಮಿಯಲ್. ಆನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ವಿಚ್ ಕಂಟೈನ್ 3 ಟರ್ಮ್ಸ್ ಈಸ್ ಕಾಲ್ಡ್ ಟ್ರೈನಾಮಿಯಲ್. ಅಂದರೆ ಯಾವುದೇ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನಲ್ಲಿ 3 ಟರ್ಮ್ಸ್ಗಳು ಇತ್ತು ಅಂದರೆ ಅದನ್ನು ನಾವು ಟ್ರೈನಾಮಿಯಲ್ ಅಂತ ಹೇಳ್ಬೋದು. ಓಕೆ, ಎಕ್ಸಾಂಪಲನ್ನು ನೋಡೋಣ. ಎಕ್ಸಾಂಪಲ್ 2 + a + b. ಓಕೆ, ನೋಡಿ ನಾನು ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನ ಬರ್ತೀನಿ. ಇದರಲ್ಲಿ ಎಷ್ಟು ಟರ್ಮ್ಗಳು ಇದೆ ಅಂದರೆ 2 ಅನ್ನೋದು ಒಂದು ಟರ್ಮು, ಎ ಅನ್ನೋದು ಸೆಕೆಂಡ್ ಟರ್ಮ್, ಬಿ ಅನ್ನೋದು ಥರ್ಡ್ ಟರ್ಮ್. ಟೋಟಲ್ ಎಷ್ಟು ಟರ್ಮ್ ಇದೆ, 3 ಟರ್ಮ್ಸ್ ಇರೋದ್ರಿಂದ 2 + a + b ಇದೆಯಲ್ಲ ಇದನ್ನು ನಾವು ಟ್ರೈನಾಮಿಯಲ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಅದನ್ನು ನೋಡೋಣ. xy - 2 x² y + 7 x⁴ ಅಂತ ಬರ್ಕೊಳ್ತೀನಿ. ಓಕೆ, ಇಲ್ಲಿ ಎಷ್ಟು ಟರ್ಮ್ಗಳು ಇದೆ ಅಂತ ನೋಡಿದರೆ xy ಅನ್ನೋದು ಒಂದು ಟರ್ಮು, 2x² y ಅನ್ನೋದು ಸೆಕೆಂಡ್ ಟರ್ಮು, 7x⁴ ಅನ್ನೋದು ಥರ್ಡ್ ಟರ್ಮ್ ಆಗಿದೆ. ಟೋಟಲ್ ಎಷ್ಟು ಟರ್ಮ್ಗಳು ಇದೆ, 3 ಟರ್ಮ್ಸ್ಗಳು ಇರೋದ್ರಿಂದ ಇದನ್ನು ನಾವು ಟ್ರೈನಾಮಿಯಲ್ ಅಂತ ಹೇಳ್ಬೋದು. ಆ್ಯನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ವಿಚ್ ಕಂಟೈನ್ 3 ಟರ್ಮ್ಸ್ ಈಸ್ ಕಾಲ್ಡ್ ಟ್ರೈನಾಮಿಯಲ್. ಯಾವುದೇ ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನಲ್ಲಿ 3 ಟರ್ಮ್ಸ್ಗಳು ಇತ್ತಪ್ಪ ಅಂದರೆ ಅದನ್ನು ನಾವು ಟ್ರೈನಾಮಿಯಲ್ ಅಂತ ಹೇಳ್ಬೋದು. ನೆಕ್ಸ್ಟ್, ನ್ಯೂಮರಿಕಲ್ ಕೋಎಫಿಷಿಯೆಂಟ್. ನೋಡಿ ಇದು ನನಗೆ ಅರ್ಥ ಆಗಬೇಕು ಅಂದರೆ ನಾನು ಒಂದು ಎಕ್ಸಾಂಪಲನ್ನು ತೊಗೊಳ್ಳಬೇಕು. ಒಂದು ಟರ್ಮನ್ನು ಬರ್ಕೊಳ್ತೀನಿ. 7xy. ನೋಡಿ 7xy ಅನ್ನೋದು ಒಂದು ಟರ್ಮ್ ಆಗಿದೆ. ಈ ಟರ್ಮಲ್ಲಿ ಇರುವಂಥ ನಂಬರ್ ಯಾವುದು ಅಂತ ಹೇಳಿದರೆ ನಂಬರ್ ಏನಾಗಿದೆ, 7 ಇದೆ. ಹಾಗಾದರೆ ಈ 7ಅನ್ನು ನಾವು ಎಂತ ಹೇಳ್ತೀವಿ, ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಅಂತ ಹೇಳ್ತೀವಿ.
7 ಈಸ್ ಎ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಆಗಿದೆ. ಅಂದರೆ ಯಾವುದೇ ಒಂದು ಟರ್ಮಲ್ಲಿ ಇರುವಂತಹ ನಂಬರನ್ನು ನಾವೇಂತ ಹೇಳ್ತೀವಿ, ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲನ್ನು ತೊಗೊಳ್ತೀನಿ ನೋಡಿ, -3 m ಅನ್ನು ತೊಗೊಂಡಿದ್ದೀವಿ. ಹಾಗಾದರೆ -3 m ಅನ್ನೋದು ಒಂದು ಟರ್ಮ್ ಆಗಿದೆ. ಇದರಲ್ಲಿ ಇರುವಂತಹ ನಂಬರ್ ಯಾವುದು ಅಂತ ನೋಡಿದರೆ, ಇದರಾಗಿರೋ ನಂಬರ್ ಯಾವುದಾಗಿದೆ, -3 ಆಗಿದೆ. ಅಂದರೆ ಸೈನ್ ಇತ್ತಪ್ಪ ಅಂದರೆ ಆ ಸೈನ್ ಸಮೇತ ಬರ್ಕೋಬೇಕಾಗುತ್ತೆ. ಹಾಗಾದರೆ -3 ಅನ್ನು ನಾವು ಎಂತ ಹೇಳ್ಬೋದು, ಇಲ್ಲಿ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಅಂತ ಹೇಳ್ಬೋದು. -3 ಈಸ್ ಎ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಆಗಿದೆ. ಅಂದರೆ ಯಾವುದೇ ಟರ್ಮಲ್ಲಿ ನಂಬರ್ ಜೊತೆ ಸೈನ್ ಇತ್ತಪ್ಪ ಅಂದರೆ ನಂಬರು ಮತ್ತು ಸೈನ್ ಎರಡನ್ನೂ ಸಹ ನಾವು ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಅಂತ ಹೇಳ್ತೀವಿ. ಓಕೆ, ಇನ್ನೂ ಒಂದು ಟರ್ಮನ್ನು ತೊಗೊಳೋಣ ನೋಡಿ, 6a³ ಅಂತ ತೊಗೊಂಡಿನಿ. ಹಾಗಾದರೆ ಇದರಲ್ಲಿ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಯಾವುದು, 6 ಮತ್ತು 3 ಆಗಿರುತ್ತಾ? ಇಲ್ಲ, 6 ಮಾತ್ರ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಆಗಿರುತ್ತೆ. ಈ 3 ಏನಾಗಿದೆ, ವೇರಿಯಬಲ್ನ ಪವರ್ ಆಗಿದೆ. ಈ ವೇರಿಯಬಲ್ನ ಪವರ್ ಇದೆಯಲ್ಲ, ಇದನ್ನು ನಾವು ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಅಂತ ಹೇಳೋದಿಲ್ಲ. ಒಂದೇ ಆ ವೇರಿಯಬಲ್ನ ಜೊತೆಗಿರುವಂಥ ನಂಬರನ್ನು ಮಾತ್ರ ನಾವು ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಅಂತ ಕರಿತೀವಿ. 6a³ 6 ಈಸ್ ಎ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಆಗಿದೆ. ಓಕೆ, ಇನ್ನೊಂದು ಟರ್ಮನ್ನು ಬರ್ಕೊಳ್ತೀನಿ ನೋಡಿ, x² y z³ ಅಂತ ಬರ್ಕೊಳ್ತಾ ಇದ್ದೀನಿ. ಹಾಗಾದರೆ ಇದರಲ್ಲಿ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಯಾವುದು ಅಂತ ಕೇಳಿದರೆ ನೋಡಿ, ಇಲ್ಲಿ ವೇರಿಯಬಲ್ನ ಜೊತೆಯಲ್ಲಿ ಯಾವುದೂ ನಂಬರ್ ಇಲ್ಲ ಅಂತ ಹೇಳಿದರೆ 1 ಇರುತ್ತೆ. ಹಾಗಾದರೆ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಏನಾಗಿರುತ್ತೆ, 1 ಆಗಿರುತ್ತೆ. 1 ಈಸ್ ಎ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಆಗಿದೆ. ಯಾವುದೇ ಟರ್ಮಲ್ಲಿ ವೇರಿಯಬಲ್ನ ಜೊತೆಯಲ್ಲಿ ನಂಬರ್ ಇಲ್ಲ ಅಂತ ಹೇಳಿದರೆ ನಾವು 1 ಅಂತ ತಗೊಳ್ತೀವಿ. ಆ 1 ಏನಾಗಿರುತ್ತೆ, ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಆಗಿರುತ್ತೆ. Like terms having the same variable with same exponents are called like terms. ಅಂದರೆ ಡಿಫ್ರೆಂಟ್ ಟರ್ಮ್ಸ್ಗಳನ್ನು ನಾವು ಬರ್ಕೊಳ್ತೀವಿ. ಆ ಡಿಫ್ರೆಂಟ್ ಟರ್ಮ್ಸ್ಗಳಲ್ಲಿ ವೇರಿಯಬಲ್ಗಳು ಏನಾಗಿರಬೇಕು, ಸೇಮ್ ಆಗಿರಬೇಕು. ಆ ವೇರಿಯಬಲ್ಗಳ ಎಕ್ಸ್ಪೊನೆಂಟ್ಸ್ ಅಂದರೆ ಪವರ್ಗಳು ಸಹ ಏನಾಗಿರಬೇಕು, ಸೇಮ್ ಆಗಿರಬೇಕು. ಎರಡೂ ಸೇಮ್ ಆಗಿತ್ತಪ್ಪ ಅಂದರೆ ಅವುಗಳನ್ನು ನಾವು ಲೈಕ್ ಟರ್ಮ್ಸ್ ಅಂತ ಹೇಳ್ತೀವಿ. ಓಕೆ, ಒಂದು ಎಕ್ಸಾಂಪಲನ್ನು ನೋಡೋಣ, ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಎಕ್ಸಾಂಪಲ್ ನೋಡಿ, 7x -3x 9x. ನೋಡಿ, ನಾನಿಲ್ಲಿ ಡಿಫ್ರೆಂಟ್ ಟರ್ಮ್ಸ್ಗಳನ್ನು ಬರ್ಕೊಂಡಿನಿ. 7x ಅನ್ನೋದು ಒಂದು ಟರ್ಮು, -3x ಅನ್ನೋದು ಇನ್ನೊಂದು ಟರ್ಮು, 9x ಅನ್ನೋದು ಒಂದು ಟರ್ಮ್ ಆಗಿದೆ. ಓಕೆ, ಈ ಮೂರೂ ಟರ್ಮ್ಗಳಲ್ಲಿ ವೇರಿಯಬಲ್ ಏನಾಗಿದೆ, x ಅನ್ನೋದು ಸೇಮ್ ವೇರಿಯಬಲ್ ಇದೆ. ನೆಕ್ಸ್ಟ್ ಎಕ್ಸಿನ ಪವರ್ ಏನಿದೆ, 1 ಇದೆ. ಇಲ್ಲಿ ಎಕ್ಸಿನ ಪವರು ಏನೂ ಇಲ್ಲ ಅಂದರೆ 1 ಇದೆ. ಇಲ್ಲೂ ಎಕ್ಸಿನ ಪವರ್ ಏನಾಗಿದೆ, 1 ಇದೆ. ಅಂದರೆ ಟರ್ಮ್ಸ್ ಹ್ಯಾವಿಂಗ್ ಸೇಮ್ ವೇರಿಯಬಲ್, ಇಲ್ಲಿರುವಂತಹ ಟರ್ಮ್ಸ್ಗಳ ವೇರಿಯಬಲ್ ಏನಾಗಿದೆ, ಸೇಮ್ ಆಗಿದೆ. ವಿತ್ ಸೇಮ್ ಎಕ್ಸ್ಪೊನೆಂಟ್, ಆ ವೇರಿಯಬಲ್ನ ಪವರ್ಗಳು ಏನಾಗಿದೆ, ಸೇಮ್ ಆಗಿರೋದ್ರಿಂದ ಇವು ಮೂರನ್ನು ನಾವು ಎಂತ ಹೇಳ್ಬೋದು, ಲೈಕ್ ಟರ್ಮ್ಸ್ ಅಂತ ಹೇಳ್ಬೋದು. ಓಕೆ, ಸೆಕೆಂಡ್ ಎಕ್ಸಾಂಪಲನ್ನು ತೊಗೊಳ್ತೀನಿ. 6a² 7a² 9a² ಅಂತ ಬರ್ಕೊಂಡಿದ್ದು. ನೋಡಿ, ಇಲ್ಲಿ ವೇರಿಯಬಲ್ ಏನಿದೆ, ಎ ಇದೆ ವೇರಿಯಬಲ್ಲು. ಆ ವೇರಿಯಬಲ್ನ ಪವರ್ ಏನಿದೆ, 2 ಇದೆ. ಇಲ್ಲಿ ವೇರಿಯಬಲ್ನ ಪವರ್ 2 ಇದೆ. ವೇರಿಯಬಲ್ನ ಪವರ್ ಏನಿದೆ, 2 ಇದೆ. ಅಂದರೆ ಸೇಮ್ ವೇರಿಯಬಲ್ ಇದೆ, ಆ ವೇರಿಯಬಲ್ನ ಪವರ್ ಏನಾಗಿದೆ, ಸೇಮ್ ಇದೆ. ಹಾಗಾದರೆ ಇದನ್ನು ಸಹ ನಾವೇಂತ ಹೇಳ್ಬೋದು, ಲೈಕ್ ಟರ್ಮ್ಸ್ ಅಂತ ಹೇಳ್ಬೋದು. ಇನ್ನೊಂದು ನೆನಪಾಗಿ ಇಟ್ಕೊಂಡಿರಿ, ವೇರಿಯಬಲ್ ಜೊತೆ ಇರುವಂತಹ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಇದೆಯಲ್ಲ, ಅದು ಡಿಫ್ರೆಂಟ್ ಆಗಿದೆ. ನಾವು ಅದ್ರ ಬಗ್ಗೆ ನಾವೇನು ಯೋಚನೆಯನ್ನು ಮಾಡಲ್ಲ. ನಾವು ಯೋಚನೆ ಮಾಡಬೇಕಾಗಿರೋದು ವೇರಿಯಬಲ್ ಸೇಮ್ ಇರಬೇಕು ಮತ್ತು ಅವುಗಳ ಪವರ್ಗಳು ಏನಾಗಿರಬೇಕು, ಸೇಮ್ ಇರಬೇಕು. ಥರ್ಡ್ ಎಕ್ಸಾಂಪಲನ್ನು ನೋಡೋಣ ನೋಡಿ, AB 3AB -9AB ಅಂತ ತಗೊಂಡಿನಿ. ಇಲ್ಲಿ ನೋಡಿ, ವೇರಿಯಬಲ್ ಏನಿದೆ, AB ಇದೆ. ಇಲ್ಲೂ AB ಇದೆ, ಇಲ್ಲೂ AB ಇದೆ. ಹಾಗಾದರೆ ವೇರಿಯಬಲ್ ಏನಿದೆ, ಸೇಮ್ ಇದೆ. ಒಂದೇ ವೇರಿಯಬಲ್ ಇರಬೇಕು ಅಂತ ಇಲ್ಲ, 2 ವೇರಿಯಬಲ್ ಇದ್ರೂ ಆಯಿತು, ಏನು ತೊಂದರೆ ಇಲ್ಲ. ಆದರೆ ಆ 2 ವೇರಿಯಬಲ್ಗಳ ಪವರ್ಗಳು ಸಹ ಸೇಮ್ ಇರಬೇಕು. ಎ ಪವರ್ ಏನಿದೆ, 1 ಇದೆ. ಬಿ ಪವರ್ 1 ಇದೆ. ಇಲ್ಲೂ ನೋಡಿ, ಎ ಬಿಯಲ್ಲಿ ಎ ಪವರ್ 1 ಬಿ ಪವರ್ 1 ಇದೆ. ಇಲ್ಲೂ ಎ ಬಿಯಲ್ಲಿ ಎ ಪವರ್ 1 ಬಿ ಪವರ್ 1 ಆಗಿರೋದ್ರಿಂದ ಇವು ಮೂರನ್ನು ಸಹ ನಾವು ಎಂತ ಹೇಳ್ಬೋದು, ಲೈಕ್ ಟರ್ಮ್ಸ್ ಅಂತ ಹೇಳ್ಬೋದು. ಹಾಗಾದರೆ ಲೈಕ್ ಟರ್ಮ್ಸ್ ಅಂದರೆ ಟರ್ಮ್ಸ್ ಹ್ಯಾವಿಂಗ್ ದ ಸೇಮ್ ವೇರಿಯಬಲ್ ವಿತ್ ಸೇಮ್ ಎಕ್ಸ್ಪೊನೆಂಟ್ಸ್ ಆರ್ ಕಾಲ್ಡ್ ಲೈಕ್ ಟರ್ಮ್ಸ್. ಯಾವುದೇ ಟರ್ಮ್ಸ್ಗಳಲ್ಲಿ ವೇರಿಯಬಲ್ಗಳು ಸೇಮ್ ಇರಬೇಕು, ಆ ವೇರಿಯಬಲ್ಗಳ ಪವರ್ಗಳು ಸೇಮ್ ಇತ್ತಪ್ಪ ಅಂದರೆ ಅವುಗಳನ್ನು ನಾವು ಲೈಕ್ ಟರ್ಮ್ಸ್ ಅಂತ ಹೇಳ್ತೀವಿ.
Unlike terms having the same variable with different exponents or different variables with the same exponents or different variables with different exponents are called unlike terms. ನೋಡಿ, ನನಗೆ ಈ ಡೆಫಿನೇಷನ್ ಅರ್ಥ ಆಗಬೇಕು ಅಂದರೆ ನಾವು ಎಕ್ಸಾಂಪಲನ್ನು ತಗೊಳ್ಳೇಬೇಕಾಗುತ್ತೆ. ಫಸ್ಟ್ ಕಂಡೀಷನ್ ಏನು ಹೇಳಿದ್ದಾರೆ ಅಂದರೆ ಟರ್ಮ್ಸ್ ಹ್ಯಾವಿಂಗ್ ದ ಸೇಮ್ ವೇರಿಯಬಲ್ ವಿತ್ ಡಿಫರೆಂಟ್ ಎಕ್ಸ್ಪೊನೆಂಟ್ಸ್ ಅಂತ ಹೇಳಿದ್ದಾನೆ. ನೋಡಿ, ನಾನು ಎಕ್ಸಾಂಪಲನ್ನು ಬರ್ಕೊಂಡಿನಿ. ಎಕ್ಸ್ ಸ್ಕ್ವೇರ್, ಎಕ್ಸ್ ಕ್ಯೂಬ್, ಎಕ್ಸ್ ಟು ದಿ ಪವರ್ 4. ನಾನಿಲ್ಲಿ 4 ಟರ್ಮ್ಸ್ಗಳನ್ನು ಬರ್ಕೊಂಡಿನಿ. ಈ 4 ಟರ್ಮ್ಸ್ ಅದು ವೇರಿಯಬಲ್ ಏನಾಗಿದೆ, ಎಕ್ಸ್ ಅಂದರೆ ಸೇಮ್ ವೇರಿಯಬಲ್ ಇದೆ. ಆದರೆ ಎಕ್ಸಿನ ಪವರ್ ನೋಡಿ, ಇಲ್ಲಿ ಎಕ್ಸಿನ ಪವರ್ 1 ಇದೆ, ಇಲ್ಲಿ ಎಕ್ಸಿನ ಪವರ್ 2 ಇದೆ, ಇಲ್ಲಿ ಎಕ್ಸಿನ ಪವರ್ 3 ಇದೆ, ಎಕ್ಸಿನ ಪವರ್ 4 ಇದೆ. ಅಂದರೆ ವೇರಿಯಬಲ್ಗಳು ಏನಾಗಿದೆ, ಸೇಮ್ ಇದೆ. ಆ ವೇರಿಯಬಲ್ನ ಪವರ್ಗಳು ಏನಾಗಿದೆ, ಡಿಫ್ರೆಂಟ್ ಆಗಿದೆ. ಈ ರೀತಿ ಆಗಿದ್ರೆ ಈ 4 ಟರ್ಮ್ಗಳನ್ನು ನಾವು ಎಂತ ಹೇಳ್ತೀವಿ, ಅನ್ಲೈಕ್ ಟರ್ಮ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನು ಹೇಳಿದ್ದಾರೆ, ಡಿಫ್ರೆಂಟ್ ವೇರಿಯಬಲ್ಸ್ ವಿತ್ ಸೇಮ್ ಎಕ್ಸ್ಪೋನೆಂಟ್. ನೋಡಿ, ಇಲ್ಲಿ ವೇರಿಯಬಲ್ ಏನಿದೆ, ಎ ಇದೆ, ಬಿ ಇದೆ, ಸಿ ಇದೆ, ಡಿ ಇದೆ. ಡಿಫ್ರೆಂಟ್ ವೇರಿಯಬಲ್ಸ್ ಇದೆ, ಆದರೆ ಅವುಗಳ ಎಕ್ಸ್ಪೋನೆಂಟ್ ನೋಡಿ 2 2 2 2 ಇದೆ. ಅಂದರೆ ಪವರ್ಗಳು ಸೇಮ್ ಇದೆ. ವೇರಿಯಬಲ್ಗಳು ಡಿಫ್ರೆಂಟ್ ಆಗಿದೆ, ಪವರ್ಗಳು ಸೇಮ್ ಇದೆ. ಆದರೂ ಸಹ ಈ 4 ನಾವು ಎಂತ ಹೇಳ್ತೀವಿ, ಅನ್ಲೈಕ್ ಟರ್ಮ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನು ಹೇಳಿದರೆ, ಡಿಫ್ರೆಂಟ್ ವೇರಿಯಬಲ್ಸ್ ವಿತ್ ಡಿಫ್ರೆಂಟ್ ಎಕ್ಸ್ಪೋನೆಂಟ್ ಆಗಿರಬೇಕು. ಓಕೆ, ನೋಡಿ, ಇಲ್ಲಿ ವೇರಿಯಬಲ್ ಎಕ್ಸ್ ಇದೆ, ಇಲ್ಲಿ ವೇರಿಯಬಲ್ ವೈ ಇದೆ, ವೇರಿಯಬಲ್ ಎಮ್ ಇದೆ. ಅವುಗಳ ಪವರ್ಗಳು ಏನಿದೆ, ಎಕ್ಸಿನ ಪವರ್ 1 ಇದೆ, ವೈ ಪವರ್ 2 ಇದೆ, ಎಮ್ಮಿನ ಪವರ್ 5 ಇದೆ. ಅಂದರೆ ವೇರಿಯಬಲ್ಲು ಡಿಫ್ರೆಂಟ್ ಆಗಿದೆ, ಅವುಗಳ ಪವರು ಡಿಫ್ರೆಂಟ್ ಆಗಿತ್ತಪ್ಪ ಅಂದರೆ ಅವುಗಳನ್ನು ಏನಂತ ಹೇಳ್ತೀವಿ, ಅನ್ಲೈಕ್ ಟರ್ಮ್ಸ್ ಅಂತ ಹೇಳ್ತೀವಿ. ಓಕೆ, ಟರ್ಮ್ಸ್ ಹ್ಯಾವಿಂಗ್ ದ ಸೇಮ್ ವೇರಿಯಬಲ್ ವಿತ್ ಡಿಫರೆಂಟ್ ಎಕ್ಸ್ಪೋನೆಂಟ್. ವೇರಿಯಬಲ್ಗಳು ಸೇಮ್ ಇತ್ತು, ಅವುಗಳ ಪವರ್ಗಳು ಡಿಫ್ರೆಂಟ್ ಆಗಿದ್ದರೆ ಅವು ಸಹ ಏನಾಗಿರುತ್ತೆ, ಅನ್ಲೈಕ್ ಟರ್ಮ್ಸ್ ಆಗಿರುತ್ತೆ. ಆರ್ ಡಿಫ್ರೆಂಟ್ ವೇರಿಯಬಲ್ಸ್ ವಿತ್ ಸೇಮ್ ಎಕ್ಸ್ಪೋನೆಂಟ್. ವೇರಿಯಬಲ್ಗಳು ಡಿಫ್ರೆಂಟ್ ಆಗಿದ್ದು ಅವುಗಳ ಪವರ್ಗಳು ಸೇಮ್ ಆಗಿದ್ರೂ ಸಹ ಇವು ಅನ್ಲೈಕ್ ಟರ್ಮ್ಸ್ ಆಗಿರುತ್ತೆ. ಆರ್ ಡಿಫ್ರೆಂಟ್ ವೇರಿಯಬಲ್ಸ್ ವಿತ್ ಡಿಫರೆಂಟ್ ಎಕ್ಸ್ಪೋನೆಂಟ್ಸ್. ಅಲ್ಲಿರುವಂಥ ವೇರಿಯಬಲ್ಗಳು ಡಿಫ್ರೆಂಟ್ ಆಗಿದ್ದು ಅವುಗಳ ಪವರ್ಗಳು ಡಿಫ್ರೆಂಟ್ ಆಗಿದ್ದರೆ ಅವುಗಳನ್ನು ಸಹ ನಾವೇಂತ ಹೇಳ್ತೀವಿ, ಅನ್ಲೈಕ್ ಟರ್ಮ್ಸ್ ಅಂತ ಹೇಳ್ತೀವಿ. ಈ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಂಬಿಟ್ರೆ ನೀವು ಎಕ್ಸಸೈಸ್ ಪ್ರಾಬ್ಲಮ್ಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು.